ಎಲ್ಲರಿಗೂ ಶುಭೋದಯ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು 30ನೇ ತಾರೀಕು ಗುರುವಾರ. ಏನಪ್ಪ ಅಂದರೆ ಇವತ್ತು ಗುರು ರಾಘವೇಂದ್ರನ ಸ್ವಾಮಿಯ ದರ್ಶನ ಮಾಡ್ಬೋದು. ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡ್ಬೋದು. ಆದರೆ ಇವತ್ತು ಗುರುವಿಲ್ದೇ ವಿದ್ಯೆ ಯಾವುದೇ ಕಾರಣಕ್ಕೂ ಕಲಿಯೋಕ್ಕಾಗೋದಿಲ್ಲ. ಗುರು ಬೇಕೇ ಬೇಕು. ಇವತ್ತು ಗುರುವಿಲ್ದೇ ಸಾಧ್ಯನೇ ಇಲ್ಲ. ಇವತ್ತು ಗುರುವಾರ ಆಗೋ ತಲಕೆ ಹೇಳಿದ್ದು. 30ನೇ ತಾರೀಕು 5ನೇ ತಿಂಗಳು 2024. ಇವತ್ತು ಗುರುವಾರ. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನು ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡಿದಿಂದನು ಏನಪ್ಪ ಅಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು. ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡ್ತಾರೆ ಗುರುವಾರ ದಿವಸ. ಗುರುಗಳು ಅಷ್ಟೇ, ಗುರು ವಿದ್ಯೆ ಕಲಿಸ್ಬೇಕು. ಗುರುಗಳು ಎಲ್ಲ ಪ್ರತಿಯೊಬ್ಬರಿಗೂ ಆಯ್ತದೆ. ಗುರು ಇಲ್ದೇ ವಿದ್ಯೆ ಕಲಿಯೋಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಆದರೆ ಇದು ಮಾಡ್ಕೊಂಡು ಹೋಗ್ಬೇಕು. ಏನಪ್ಪ ಅಂದರೆ ಇವತ್ತು ಸನ್ನಿವೇಶ 6ನೇ ತಾರೀಕು ಶನಿ ಜಯಂತಿ ಇದೆ. ಒಂದು ರಾಶಿಗಳಿಗೆ 3 ಅಂದರೆ ಮಕರ ಕುಂಭ, ಇದಕ್ಕೆ 3 ರಾಶಿಗೆ ತೊಂದರೆ ಇದೆ. ಆದರೆ ಎಲ್ಲ ರಾಶಿಗಳಿಗೂ ತೊಂದರೆ ಇದೆ. ತೊಂದರೆ ಅಂದರೆ 3 ರಾಶಿಗೆ 7.5 ಆಯ್ತದೆ. ಅದಕ್ಕೆ ಕೆಲವರು ಎಳ್ಳು ಬೆಲ್ಲ ದಾನ ಕೊಡಬೇಕು. ಹೋಗಿ ಪೂಜೆ ಮಾಡಿಸ್ಕೊಂಡು ಭಗವಂತನಿಗೆ ಇದು ಮಾಡಿ ಎಳ್ಳು ಬೆಲ್ಲ ಕೊಡಿ. ಭಗವಂತ ಒಪ್ಕೊಂತಾನೆ. ಏನೇ ಕ್ರೂರವಾದ್ರೂ ಆ ಭಗವಂತ ಶಾಂತಿ ಆಯ್ತಾನೆ, ಎಲ್ಲರಿಗೂ ಇದು ಮಾಡ್ತಾನೆ. 12 ರಾಶಿಗೂ ಭಗವಂತ ಎಲ್ಲರಿಗೂ ತೊಂದರೆ ಕೊಡ್ತಾ ಇರ್ತಾನೆ. ಆದರೆ 3 ರಾಶಿಗೆ ಮಾತ್ರ ವಕ್ರ, ಪಂಚಮ ಶನಿ ಇದ್ದಾನೆ, 3ನೇ ಶನಿ ಇದ್ದಾನೆ. 7.5 ಅಂದರೆ 7.5 ವರ್ಷ ಅದು ಇದೆ. ಆ ಉದ್ದೇಶಕ್ಕೆ ಎಳ್ಳು ಬೆಲ್ಲ ಕೊಟ್ಟು ಶಾಂತಿ ಮಾಡ್ಕೊಳ್ಳಿ. ಆ ಭಗವಂತ ಎಲ್ಲರಿಗೂ ಒಳ್ಳೆಯದಾಯ್ತದೆ. ಅದು ಹೇಳ್ಬಲ್ವಿ. ಇವತ್ತು ಗುರುವಾರ ದಿವಸ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬನ್ನಿ. ಹೆಣ್ಣು ದೇವರು ಸಾಯಂಕಾಲ ಹೋಗಿ ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ನಿಮ್ಮ ಕೈಲಾದಷ್ಟು ಬಡವರು ಆಗಲಿ ಯಾರೇ ಆಗಿರ್ಬೋದು, ಮುದುಕರಾಗಲಿ ಮುಪ್ಪರಾಗಲಿ, ಅವ್ರಿಗೂ ನಿಮ್ಮ ಕೈಲಾದಷ್ಟು ಇದ್ದಷ್ಟು ಕೊಡಿ. ನೀವು ಮಾಡಿದ್ದು ದಾನ ಧರ್ಮನೇ ಅದು ಮಕ್ಕಳನ್ನ ಕಾಪಾಡ್ತದೆ, ಕಷ್ಟನೂ ಪರಿಹಾರ ಆಯ್ತದೆ. ಎಲ್ಲನ ಹೋದಾಗ ಸ್ವಾಮಿ ಭಗವಂತ ಅಂತ ಹೋದಾಗ ನಿಮ್ಮ ಕಷ್ಟ ಪರಿಹಾರ ಆಯ್ತದೆ. ಅವಾಗ ನೀವು ಅಯ್ಯೋ ಏನೋ ಬಿಡು ಅಂತ ಹೋದಾಗ ಏನಾದರೂ ತೊಂದರೆ ಆದಾಗ ಭಗವಂತ ಅವತ್ತು ನಾನು ನೆನೆಸ್ಕೊಂಡೋದ್ರೆ ನನಗೆ ಒಳ್ಳೆಯದಾಯಿತು ಅನ್ಬೇಕು. ಇಷ್ಟು ಹೇಳ್ಬಲ್ವಿ. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡ್ತಿಂದ ನೀವು ಎಲ್ಲ ಅರ್ಥ ಮಾಡ್ಕೋಬೇಕು. ಕಷ್ಟ ಅಂತ ಬಂದಾಗ ಪರಿಹಾರ ಮಾಡೋದು ನಮ್ಮ ಭಾರ. ಆದರೆ ನೀವು ನಮಗೂ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಅಂದಾಗ ನೀವು ಅದು ನಿಮಗೆ ಸೇರಿದ್ದು. ನಾವೆಲ್ಲ ಅದು ಯಾರಿಗಾದರೂ ಅಷ್ಟೇ. ತಂದೆ ತಾಯಿನೂ ದೂರ ಮಾಡ್ತಾನೆ, ಹೊಟ್ಟೆಲಿ ಹುಟ್ಟಿದ ಮಕ್ಕಳನ್ನೂ ದೂರ ಮಾಡ್ತಾನೆ, ನೆಂಟರಷ್ಟೂ ಎಲ್ಲ ದೂರ ಮಾಡ್ತಾನೆ ಭಗವಂತ. ಕೆಟ್ಟವನಾದಾಗ ಮಾತ್ರ. ಆದರೆ ಒಳ್ಳೆಯನಾದರೆ ತುಂಬ ಹತ್ರದಾದರೆ ಎಂಥವ್ರನ್ನೂ ಹತ್ರ ಕರ್ಕೊಂಡ್ಬಿಡ್ತಾನೆ. ಕೆಲಸ ಆಗಲಿಲ್ಲ ಅಂದ್ರೂ ಕೆಲಸ ಮಾಡಿಸ್ಕೊಡ್ತಾನೆ ಅಂತ ಭಗವಂತ ಶನಿದೇವರು. ಅಂದರೆ ನೋಡಪ್ಪ, ಎಲ್ಲರಿಗೂ ಅನುಕೂಲ ಆಗಲಿ ದೇವರು ಭಗವಂತ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿತೀನಿ.